everyone fine. ಕೊಲೆ ಆರೋಪಿ ದರ್ಶನ್ಗೆ ಸಿಗುತ್ತಾ ಮನೆಯೂಟದ ಭಾಗ್ಯ? ಬಿರಿಯಾನಿ ಭಾಗ್ಯ ಸಿಗುತ್ತಾ ಕಾಟೇರನಿಗೆ? ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಕೋರ್ಟ್ನಲ್ಲಿ ಹಿನ್ನಡೆ ಆಗ್ತಾ ಇದೆ ದರ್ಶನ್ಗೆ. ಮನೆಯೂಟದ ಅದೃಷ್ಟ ಇಲ್ಲ ಚಕ್ರವರ್ತಿಗೆ. ಇವತ್ತಾದ್ರೂ ಆ ಅದೃಷ್ಟ ಕುಲಾಯಿಸಿತ್ತಾ? ಇಂದು ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ನಿನ್ನೆ ಕೂಡ ಆಗಿತ್ತು, ಆದರೆ ಮುಂದೂಡಿಕೆ ಮಾಡಲಾಗಿತ್ತು. ಮೊನ್ನೆ ಆಗಿತ್ತು, 12ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಈಗ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಂಥ ಸಂದರ್ಭದಲ್ಲಿ ಒಂದು ಮಾರ್ಗಸೂಚಿನ ಮಾಡಬೇಕು ಅಂತ ಅಭಿಪ್ರಾಯವನ್ನು ಪಡ್ತು. ಇಂದು ಸಂಜೆ 4 ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಮುಂದೆ ವಿಚಾರಣೆಗೆ ಬರುತ್ತೆ ದರ್ಶನ್ ಮನೆ ಊಟದ ವಿಚಾರ. ಅಂದರೆ ಈಗ 2 ದಿನಗಳ ಹಿಂದೆ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿತ್ತು. ಸೂಕ್ತ ಮಾರ್ಗಸೂಚಿಯನ್ನು ರೂಪಿಸಲಾಗುತ್ತೆ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಡ್ತು. ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಈಗ ಇವತ್ತು ಮತ್ತೆ 4 ಗಂಟೆಗೆ ವಿಚಾರಣೆ ನಡೆಯುತ್ತೆ. ದರ್ಶನ್ಗೆ ಮನೆ ಊಟ ಸಿಗುತ್ತಾ ಸಿಗೋದಿಲ್ವಾ? ಅವ್ರ ಪರವಾಗಿ ಅಂದರೆ ದರ್ಶನ್ ಪರವಾಗಿ ಪ್ರಭುಲಿಂಗ ನಾವದಗಿಯವರು ವಾದವನ್ನು ಮಂಡಿಸಿದರು. ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಗೈಡ್ಲೈನ್ಸ್ ರೂಪಿಸುವ ಅವಶ್ಯಕತೆ ಇದೆ ಅಂತ ಹೇಳಿದರು ಹೈಕೋರ್ಟ್ ಮುಂದೆ. ಅವರ ಅರ್ಜಿಗೂ ಕೂಡ ಅಲ್ಲಿ ಅಂದರೆ ಅವರ ವಾದಕ್ಕೂ ಕೂಡ ಅಲ್ಲಿ ಪುರಸ್ಕಾರವನ್ನು ಕೊಟ್ಟರು. ಮಾರ್ಗಸೂಚಿನ ರಚನೆ ಮಾಡೋದಕ್ಕೂ ಕೂಡ ಕೋರ್ಟ್ ಹೇಳಿತು. ಇನ್ನು ದರ್ಶನ್ ಪರ ಮತ್ತೊಬ್ಬರು ವಾದವನ್ನು ಮಂಡಿಸಿದರು ಅವ್ರ ಪರ ವಕೀಲರು. ಅಲ್ಲ, ನೀವು ಜೈಲಲ್ಲಿ ಸಿಗರೇಟು, ಗಾಂಜಾ, ಬೇರೆ ಬೇರೆ ಮೊಬೈಲು ಈ ರೀತಿ ವಸ್ತುಗಳನ್ನು ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀರಿ, ಮನೆ ಊಟಕ್ಕೆ ಕೊಡ್ತಾ ಇಲ್ಲ ಅಂಥೇಳಿ. ಆವಾಗ ಪೀಠ ಹೇಳಿದ್ದು, ಇಲ್ಲಿ ಮನೆ ಊಟಕ್ಕೆ ತಕರಾರಿಲ್ಲ, ಆದರೆ ಜೈಲಲ್ಲಿ ಮನೆ ಊಟಕ್ಕೆ ಮಾಡೋದು ಅವಕಾಶ ಇರೋದು ಬಹಳ ಕಡಿಮೆ ಅಂಥೇಳಿ ಕೋರ್ಟ್ ಅಭಿಪ್ರಾಯವನ್ನು ಪಡ್ತು. ಹಾಗಾಗಿನೇ ಈಗ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ನೋಡ್ಬೇಕು, ಯಾಕಂದರೆ ನಾವು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಮನೆ ಊಟಕ್ಕೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಹಿನ್ನಡೆ ಆಗ್ತಾ ಇತ್ತು. ಮನೆ ಊಟದ ಅವಶ್ಯಕತೆ ಏನಿದೆ? ದರ್ಶನ್ಗೆ ಮನೆ ಊಟ ಕೊಟ್ಬಿಟ್ರೆ ಉಳಿದಂಥ ಕೈದಿಗಳು ಕೂಡ ನಮಗೂ ಮನೆ ಊಟ ಬೇಕು, ಹೆಂಡತಿ ಕೈ ರುಚಿ ಬೇಕು, ನಮ್ಮ ಅಮ್ಮನ ಕೈ ರುಚಿ ಬೇಕು, ಎಲ್ಲರೂ ಶುರು ಮಾಡಿದ್ರೆ ಏನು ಮಾಡೋದು? ಅವ್ರಿಗೇನೋ ಸಮಸ್ಯೆ ಇದೆಯಾ? ಆರಂಭದಲ್ಲಿ ಅಜೀರ್ಣ ಸಮಸ್ಯೆ ಇತ್ತು, ಅದರ ಜೊತೆಗೆ ಭೇದಿ ಆಗ್ತಾ ಇತ್ತು ಅಂಥೇಳಿ ಅವರು ರಿಪೋರ್ಟು, ವೈದ್ಯರ ರಿಪೋರ್ಟ್ ಯಾವುದೂ ಕೂಡ ಬಂದಿರಲಿಲ್ಲ. ಅವ್ರಿಗೇನು ಬೇಕು? ಪ್ರೋಟೀನ್ ಯುಕ್ತ ಅಥವಾ ಇಷ್ಟು ಕ್ಯಾಲರಿ ಕೊಡಬೇಕು, ಜೊತೆಗೆ ಅವರ ದೇಹಕ್ಕೆ ಅನುಗುಣವಾಗಿ ಇಷ್ಟು ಆಹಾರವನ್ನು ಕೊಡಬೇಕು, ಎಲ್ಲ ಆಗ್ತಾ ಇತ್ತು. ದರ್ಶನ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅವರಿಗೆ, ಅದೆಲ್ಲವೂ ಕೂಡ ಕ್ಲಿಯರ್ ಆಗಿತ್ತು. ರಿಪೋರ್ಟ್ ಕೂಡ ಕೊಟ್ಟಿದ್ದರು ಅಲ್ಲಿನ ವೈದ್ಯಾಧಿಕಾರಿಗಳು, ಅಂದರೆ ಜೈಲಿನ ವೈದ್ಯಾಧಿಕಾರಿಗಳು. ಮನೆ ಊಟದ ಅವಶ್ಯಕತೆ ದರ್ಶನ್ಗೆ ಇರಲಿಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಜೈಲಾಧಿಕಾರಿಗಳು. ಬಟ್ ಈಗ ನೋಡಬೇಕು, ಬಳ್ಳಾರಿ ಜೈಲಲ್ಲಿ ಇದ್ದಾರೆ, ಇನ್ನೂ ಕೂಡ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಾದರೂ ಫ್ರೆಂಡ್ಸ್ ಇದ್ದರು, ಅದು ಇದು ಸಿಗ್ತಾ ಇತ್ತು, ಆದರೆ ಈಗ ಅಲ್ಲೇನೂ ಸಿಗ್ತಾ ಇಲ್ಲ. ದರ್ಶನ್ಗೆ ಮನೆ ಊಟದ ಭಾಗ್ಯ, ಅದರಲ್ಲೂ ಬಿರಿಯಾನಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಏನು ಆದೇಶ ಬರುತ್ತೆ ಅಂಥೇಳಿ. ಸಾಧ್ಯತೆಗಳು ಭಾಳ ಕಡಿಮೆ ಇದೆ ದರ್ಶನ್ಗೆ ಮನೆ ಊಟ ಸಿಗುವಂಥ ಅವಕಾಶ. ಯಾಕಂತ ಹೇಳಿದ್ರೆ ಅಲ್ಲಿ ಏನು ಜೈಲಲ್ಲಿ ಕೊಡ್ತಾ ಇದ್ದಾರೋ ಅದು ಗುಣಮಟ್ಟದ ಆಹಾರ ಆಗಿರುತ್ತೆ. ಕಡಿಮೆ ಪ್ರಮಾಣ ಇರಬಹುದು, ಆದರೆ ಅಲ್ಲೂ ಕೂಡ ಗುಣಮಟ್ಟವನ್ನು ಕಾಯ್ದುಕೊಂಡಿರ್ತಾರೆ.